Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಒಂದು ಕೊರಿಯರ್ ಬಂದಿತ್ತು. ಆ ಕೊರಿಯರ್ನ ಓಪನ್ ಮಾಡೋಣ. ಏನು ಆರ್ಡರ್ ಮಾಡಿದೆ, ಏನು ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಏನಪ್ಪಾ ಅಂತ ಅಂದ್ರೆ ನಮ್ಮ ಮನೇಲಿ ತೋರಣ ಇರ್ಲಿಲ್ವಾ, ಸೊ ಹಾಗಾಗಿ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ಈ ಮನೆಗ್ ಬಂದಾಗ್ಲೇ ಅನ್ಕೊಂಡಿದ್ದೆ ತಗೊಂಡ್ಬಂದು ಹಾಕ್ಬೇಕು ಅಂತ. ಬಟ್ ನನಗೆ ಯಾಕೋ ಮನ್ಸಾಗ್ತಿರ್ಲಿಲ್ಲ, ಬೇಡ ಬಿಡು ಏಂತಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ತೋರಣ ಈ ಥರ ಏನು ತಂದು ಹಾಕಿರ್ಲಿಲ್ಲ. ಸೊ ಇವಾಗ ಆನ್ಲೈನಲ್ಲಿ ತರ್ಸಿದೀನಿ. ನೋಡೋಣ, ಬಂದಿದೆ, ಕೊರಿಯರ್ ಬಂದಿದೆ. ಹೇಗ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಫಸ್ಟ್ ಓಪನ್ ಮಾಡ್ಬಿಡ್ತೀನಿ, ಹೇಗಿದೆ ನೋಡೋಣ. ನನಗೆ ಈ ತೋರಣ ತರಿಸುವಾಗ ನಾನು ಅನ್ಕೊಂತಾ ಇದ್ದೆ, ತರಿಸ್ಲಾ ಬೇಡವಾ ಅಂತ ಹೇಳ್ಬಿಟ್ಟು. ಯಾಕೆ ಅಂದ್ರೆ ಇದು ಭತ್ತದ್ದು. ಸೊ ಆಚೆ ಹಾಕ್ದಾಗ ಎಲ್ಲಿ ಭತ್ತ ಎಲ್ಲ ಕೆಳಗಡೆ ಬಿದ್ದು ಉದ್ರೋಗ್ಬಿಡುತ್ತೋ ಅಂತ ಆ ರೀಸನ್ಗೆ ತರ್ಸಿರ್ಲಿಲ್ಲ ನಾನು. ಆಲ್ರೆಡಿ ನೋಡಿ ಇಷ್ಟು ಭತ್ತ ಉದ್ರೋಗ್ಬಿಟ್ಟಿದೆ. ಇವನಿಗೆ ನಮ್ಮ ಮನೇಲಿ ಏನ್ ತಗೊಂಬಂದ್ರು ಫಸ್ಟ್ ಇವನಿಗೆ ತೋರಿಸ್ಬಿಡ್ಬೇಕು. ಸುಮ್ನೆ ಇರೋ ಗುಂಡು. ಇವಾಗ ಕೆಳಗಡೆ ಹೋಗ್ತಾನೆ. ಅವನ್ನ ವಾಕ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬೆಲ್ಟ್ ಎಲ್ಲ ಹಾಕ್ತೆ. ಬಟ್ ಏನಾಯ್ತಪ್ಪ ಅಂತ ಅಂದ್ರೆ ಕೊರಿಯರ್ ಅವ್ರು ಕಾಲ್ ಮಾಡಿದ್ರು, ಈ ತರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫಸ್ಟ್ ಇದನ್ನ ಇಸ್ಕೊಂಡ್ಬಂದು ಮನೆಯಲ್ಲಿ ಡೋರಿಗೆ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಮತ್ತೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು, ಹೇಗಿರುತ್ತೋ ಏನೋ ಅಷ್ಟು ಐಡಿಯಾ ಇಲ್ಲ. ಮತ್ತೆ ನಮ್ಮ ಡೋರಿಗೆ ತುಂಬಾ ಲಾಂಗ್ ಆಗ್ಬಿಡುತ್ತೇನೋ ಅಂತ ಈ ತರ ಎಲ್ಲ ಅನ್ಕೊಂಡ್ ತರ್ಸಿದೀನಿ. ಕರೆಕ್ಟಾಗಿ ಫಿಟ್ ಆದ್ರೆ ಓಕೆ, ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೂ. ಅದರ್ವೈಸ್ ತುಂಬಾ ಚಿಕ್ಕದಾಗ್ಬಿಟ್ರು ಕಷ್ಟ, ತುಂಬಾ ದೊಡ್ಡದಾಗ್ಬಿಟ್ರು ಕಷ್ಟ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು, ಅಂದ್ರೆ ಡೋರಿಗೆ ಫಿಕ್ಸ್ ಮಾಡ್ಬಿಟ್ಟು ನಿಮ್ಮ ಹತ್ರ ತೋರಿಸ್ತೀನಿ. ಓಪನ್ ಮಾಡಕ್ಕೂ ಭಯ ಆಗ್ತದೆ, ಅಲ್ಲಿ ಕೆಳಗಡೆ ಎಲ್ಲ ಭತ್ತ ಬಿಡೋಗ್ಬಿಡುತ್ತೆ ಒಳಗಡೆ ಅಂತ. ಆಚೆನೆ ಡೋರ್ ಹತ್ರ ತಗೊಂಡೋಗಿ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಬರ್ತೀರಾ? ಉಲ್ಟಾ ಅನ್ಸುತ್ತೆ. ದೊಡ್ಡದಾಗಿ ನೋಡಿ, ಇವಾಗ ಈ ತರ ಕಾಣಿಸ್ತಾ ಇದೆ. ಸ್ವಲ್ಪ ದೊಡ್ಡದೇ ಆಯ್ತು, ನಾನು ಅಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನೋಡೋಣ, ಅಡ್ಜಸ್ಟ್ ಮಾಡ್ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ಇವಾಗ ಡೋರ್ಗೆಲ್ಲ ಫಿಟ್ ಮಾಡಾಯ್ತಾ ಅಂದ್ರೆ ಸ್ವಲ್ಪ ನೀಟಾಗಿ ಫಿಟ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಲೈಕ್ ಈಗಷ್ಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ನ, ಎಲ್ಲ ಮತ್ತೆ ಗಲೀಜಾಗುತ್ತೆ ಅಂದ್ಬಿಟ್ಟು ಹಾಗೆ ಹಾಕಿದ್ದೀನಿ. ಸ್ವಲ್ಪ ಅದ್ರ ಭತ್ತ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಸೊ ಅದನ್ನ ಯಾವುದಾದ್ರೂ ಪಕ್ಷಿಗಳ್ಗೆ ಹಾಕ್ಬೇಕು ಆಚೆ ಹೋದ್ಮೇಲೆ. ಅಂದರೆ ನಾಳೆ ಗುಂಡನ್ನ ನಾವು ಹಾಕಿ ಕರ್ಕೊಂಡು ಹೋಗ್ತೀನಿ ಅಲ್ವಾ, ಸೊ ಅಲ್ಲಿ ಪಕ್ಷಿಗಳ್ಗೆ ಯಾವ್ದಾದ್ರೂ ಹಾಕ್ಬಿಡ್ತೀನಿ. ಸೊ ತಿನ್ನುತ್ತೆ. ಮನೋಜ್ ಅವ್ರು ಬರ್ತವ್ರೆ ಅಂತ ಅಂದ್ಬಿಟ್ಟು ಊಟ ಮಾಡ್ತೀನಿ. ನಡಿ ನಡಿ ನಡಿ. ಏನು ಹೌದು, ಅವನು ನೀನ್ ಕೆಳಗಡೆ ನಿಲ್ಲಿಸ್ದಾಗ್ಲೇನೆ ಸೌಂಡ್ ಮಾಡ್ತಾ ಇದ್ದ. ನಾನು ಅವನ್ ಸೌಂಡ್ ಮಾಡ್ತವನೆ ಅಂದ್ರೆ ಓಕೆ ನೀನ್ ಬಂದೆ ಅಂತ ನನಗೆ ಗೊತ್ತಾಗ್ತದೆ. ಏನಮ್ಮ ಏನು ಪಪ್ಪಿ ಕೊಡೋ ಗುಡ್ಡ. ಆಯ್ತು ಸುಮ್ಮನೆ. ನಿನ್ ಕಾರಿಗೆ ಏನೋ ತಗೊಂಡ್ಬಂದಿದ್ದೀನಿ. ಕಾರ್ಗ ಏನೋ ತರ್ಸಿದೀನಿ.
ಹೆಲ್ಮೆಟ್ ಇಡೋ ಜಾಗದಲ್ಲಿ ಇಡಿ ಮನು. ಟಿಶ್ಯೂ ಪೇಪರ್ ಖಾಲಿ ಆಗಿತ್ತು. ನೀನ್ ಹೇಳಿದ್ ನೋಡಿ ನನಗೆ ಬೂಬುಗೇನೆ ಜಾಸ್ತಿ ಯೂಸ್ ಆಗುತ್ತೆ. ಅವ್ನು ತಿಂದು ಏನಾದ್ರೂ ತಿಂತಾನೆ ಇರ್ತಾನೆ ಕುತ್ಕೊಂಡಿರ್ತಾವಲ್ಲ. ಅದು ಇದು ತರಿಸ್ದೆ, ಇದು ಓಪನ್ ಮಾಡ್ಬಿಟ್ಟೆ ನಾನೇ ಸುಮ್ನೆ ನೋಡೋದಿಕ್ಕೆ. ಖಾಲಿ ಆಗ್ಬಿಟ್ಟಿತ್ತು. ಗುಂಡ ಬನ್ನಿ ಬನ್ನಿ ರೆಡಿ ಆಗೋಣ, ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಜ ನಿಜ ಮನು, ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಅನ್ಕೊಂತಿದ್ದೆ ಮನು ಹೋಗ್ಬೇಕ. ಸುಮ್ನೆ ಇರ, ಹೋಗ್ಬೇಕಂತ. ನನ್ನ ಶರ್ಟ್ ಎಲ್ಲ ಬಿಚ್ತಾ ಇದೀನಿ, ಬೇಗ ರೆಡಿ ಆಗಿ. ನಿನ್ ಯಾರು ನೋಡ್ಬಿಡಲ್ಲ, ಬಿಡು. ಸರಿ ರೆಡಿ ಆಗಿ. ಆಯ್ತು, ರೆಡಿ ಆಗ್ತೀನಿ, ಬಾ. ಊಟ ಮಾಡ್ಬಿಟ್ಟು ಹೋಗೋಣ. ತಿನ್ನಲ್ಲ ಊಟ ನೀನಾ? ಹಾ ಸರಿ ತಿನ್ನೋಕು. ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಅನ್ಕೊಂಡೆ ಹೋಗ್ಬೇಕಂತ. ಬೈತೀನಿ ಅಂತ ಕೇಳಿಲ್ವಾ? ಅದೇ ನಿದ್ದೆ ಇಲ್ಲ ಅಂತ ಹೇಳಿ ಬೈದ್ ಬಿಡ್ತೀಯ, ನಿದ್ದೆ ಇಲ್ಲ ಅಂತ ಹೇಳಿ ಬೈದ್ ಬಿಡ್ತೀರಾ, ಆಗಲ್ಲ ಅಂತ ಅನ್ಬಿಡ್ತೀರಾ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟು ಏನು ಕೇಳಲಿಲ್ಲ. ಅದೇ ಅಂದ್ರೆ ನಾವೇನ್ ಅನ್ಕೊಂತೀವಿ, ನಮ್ಗೆ ಓಕೆ ಅಂತ ದೇವರಿಗೆ ಕೊಡ್ಬೇಕನ್ಸಿದ್ರೆ ಯಾವ ತರನಾದ್ರೂ ಕೊಡ್ತಾನೆ. ಅದಕ್ಕೆ ನೀನಿವಾಗ ಅನ್ಕೊಂಡ್ಬಿಟ್ಟಿದ್ಯಾ. ಮೀನ್ಸ್ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ, ನೀನು ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಮನೇಲಿ ಒಬ್ಬರೇ ಇರ್ತೀರಾ. ನಾನು ಇತ್ತೀಚೆಗೆ ಸಾಟರ್ಡೆ ಸಂಡೇ ಫ್ರೀ, ಕೊಡಕ್ ಆಗ್ತಾ ಇಲ್ಲ. ಇರೋ ವೀಕ್ ಡೇಸ್ ಅಲ್ಲಿ ನಾನು ಆಚೆ ಹೋಗೋಣ. ಇನ್ನು ನೈಟ್ ಶಿಫ್ಟ್ ಆದ್ರೇನು ಲಾಸ್ಟ್ ವೀಕ್ ಅಂತೂ ಫ್ರೀನೇ ಇಲ್ಲ. ನೈಟ್ ಶಿಫ್ಟ್ ಅಲ್ಲೂ ಅಲ್ಲಿ ಇಲ್ಲಿ ಆಚೆಗೆ ಹೋದ್ವು, ನಾನು ಹೋಗಿದ್ದೆ. ಸೊ ಅದ್ರಿಂದ ನೈಟ್ ಅಲ್ಲಾದ್ರೂ 1 4 ಅವರ್ ನಿದ್ದೆ ಮಾಡೋದು ಕಮ್ಮಿ ಮಾಡಿ. ನಿದ್ದೆ ಇಂಪಾರ್ಟೆಂಟ್, ಮಾಡ್ಬೇಕು ನಿದ್ದೆ. ಮನುಷ್ಯ 5 7 ಅವರ್ ನಿದ್ದೆ ಮಾಡಬೇಕು. ಏನಾಗೈತಿ ಇದು ನೋಡ್ಬೇಕಿದೆ. ಅದು ಅವನೇನ್ ಮಾಡೋನ್ ಗೊತ್ತಾ, ನನ್ಗೂ ಇದನ್ನ ಇದ್ ಮಾಡ್ಬಿಟ್ಟಿದಾನೆ. ಎಲ್ಲ ಹೆಂಗೆಲ್ಲ ಇದನ್ನೆಲ್ಲ ಆರ್ಗನೈಸ್ ಮಾಡ್ಬೇಕು. ಮತ್ತೆ ಎಷ್ಟೊಂದು ಪ್ರಾಡಕ್ಟ್ ಬೇಡ, ಅದನ್ನೆಲ್ಲ ಎಸಿಬೇಕು. ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ತಗೊಳ್ಳೋದು, ಯೂಸ್ ಮಾಡಲ್ಲ, ಎಸೆಯೋದು. ಅಪ್ಪ ಯೂಸ್ ಮಾಡಿದೀನಿ ನಾನು. ಎಕ್ಸ್ಪೈರ್ ಆಗ್ಬಿಟ್ರೆ ಏನ್ ಮಾಡ್ಲಿ ನಾನು ಯೂಸ್ ಮಾಡೋದಕ್ಕೂ ಮುಂಚೆ. ಅದಕ್ಕೆ ಕಂಪ್ನಿಯವರು ಜಾಸ್ತಿ ಇಯರ್ 5 ವರ್ಷ ಎಕ್ಸ್ಪೈರ್ ಆಗದಿರೋ ತರ ಕೊಟ್ರೆ ನೋಡು ಚೆನ್ನಾಗಿರುತ್ತೆ. ನನಗೆ ಈಗ ಏನ್ ಅನ್ನಿಸ್ತಾ ಇದೆ ಗೊತ್ತಾ ಮನು, ನಾನು ಜಾಸ್ತಿ ಇದು ಐ ಮೀನ್ ಏನಂದ್ರೆ ಜಾಸ್ತಿ ಕ್ವಾಂಟಿಟಿ ಇರೋದ್ ತಗೊಳ್ಬಾರ್ದು, ಕಮ್ಮಿ ಕ್ವಾಂಟಿಟಿ. ಅವಾಗ ಸರಿ ಹೋಗ್ಬಿಡುತ್ತೆ. ಬನ್ನಿ ಊಟ ಆರೋಗುತ್ತೆ. ಮಾಡಿದ್ದ ವಿಡಿಯೋ ಫಸ್ಟ್ ನಾ ಮಾಡಲ್ಲ ವಿಡಿಯೋ ಗುಂಡು. ನಾವೆಲ್ಲ ಹೋಗ್ತಾ ಇದೀವಿ. ಏನಪ್ಪಾ ಅಂತ ಅಂದ್ರೆ, ಇವತ್ತು ನಂಗೆ ಸ್ವಲ್ಪ ಅಡ್ಗೆ ಮಾಡಕ್ ಬೇಜಾರಾಗ್ತಾ ಇತ್ತಾ. ಅದಕ್ಕೇನೆ ಅಂದ್ರೆ ಎಷ್ಟು ನಮ್ಮ ಮದ್ವೆ ಆದಾಗಿಂದ ಇದುವರೆಗೂ ನನಗೆ ಬೇಜಾರಂತ ಅನ್ಸೇ ಇಲ್ಲ. ಇವತ್ತು ನಂಗೆ ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇತ್ತು ಅಂದ್ಬಿಟ್ಟು ಮನೋಜ್ ಅವ್ರಿಗೆ ಹೇಳ್ದೆ, ನೀವೇ ತಗೊಂಬಂದ್ಬಿಡಿ ಅಂತ ಅಂದ್ಬಿಟ್ಟು. ನೋಡಿ ಇದೆ ಕೆಳಗಡೆ ಬಿದ್ದಿತ್ತ. ಅದೇ ನಾನು ಏನು ಲಿಪ್ ಬಾಂಬ್ದು ಕ್ಯಾಪು ಅವನ್ ಎತ್ಕೊಂಡ್ಬಂದು ಗುಂಡ ಕಚ್ಚಾಕ್ತಾ ಇದ್ದ. ಏನ್ ಸಿಗುತ್ತೆ ಬಾಯಿಗೆ ಅದನ್ನೆಲ್ಲ ತಗೊಂಡು ಕಚ್ಚಾಕ್ತಾ ಇರೋದು. ಇದು ಏನು ಗೀ ರೈಸ? ಇದು ಮನೋಜ್ ಅವ್ರಿಗೆ ಗೀ ರೈಸ್. ನನಗೆ ಸ್ವಲ್ಪ ಪನ್ನೀರ್ ಶವರ್ಮ ತರಿಸ್ಕೊಂಡಿದ್ದೀನಿ. ಡಯಟಲ್ಲಿ ಇದ್ದೀನಲ್ವಾ, ಪನ್ನೀರ್ ಶವರ್ಮ ಬಂದ್ಬಿಟ್ಟು ಡಯಟ್ ಮಾಡುವಂಥದ್ದ ಅಂತ ಕೇಳಬೇಡಿ. ಪನ್ನೀರ್ ಸ್ವಲ್ಪ ಪ್ರೋಟೀನ್ ಇರುತ್ತಲ್ವಾ, ಸ್ವಲ್ಪ ಮೈದಾನೂ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಫುಲ್ಲು. ಮತ್ತು ಇದು ಏನು ಗೊತ್ತಾ, ಏನು ಮನೆಯದು ಮೋಮೋಸ್. ಒಂದು ಮೋಮೋಸ್ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಜಂಕ್ಸು ತಿನ್ಕೊಂಡು ಡಯಟ್ ಮಾಡ್ತಾ ಇರೋದು ನಾನು. ಫುಲ್ ಕಂಪ್ಲೀಟಾಗಿ ಏನು ಬಿಟ್ಬಿಟ್ಟಿಲ್ಲ. ಎಷ್ಟು ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಮಾತ್ರ. ನನಗಿಂತದ್ದು ಬೇಕು ಅಂತ ಕೇಳ್ತೀರಾ?
ನಾನು ಹೇಳಿದೀನ ಗುಂಡಂಗ್ ತಗೊಂಬರ್ಬೇಡಿ ಅಂತ, ನಿಮ್ಗೆ ಇದಿರ್ಲಿಲ್ವಾ? ನೋಡಿ ಗುಂಡ ನೋಡು, ನಿಮ್ಗೆ ನಿಮ್ಮ ಅಪ್ಪ ಏನು ತಗೊಂಡ್ಕೊಡ್ತೀನಿ. ನಾನು ಪನ್ನೀರ್ ಓಪನ್ ಮಾಡ್ತಾ ಇದ್ರೆ ಪಾಪ ಅವ್ನು ಬಂದು ನಾಲ್ಗೆನೆಲ್ಲ ಹಿಂಗೆ ಮಾಡ್ತಾ ಇದ್ದಾನೆ. ಅಪ್ಪ ಏನಾದ್ರು ತಂದಿರುತ್ತೆ ಅಂತ ಅಲ್ಲ ನೀವೇನು ತಗೊಂಬಂದಿಲ್ಲ. ನಾಳೆ ಸುಮ್ಮನೆ ಗುಂಡ ನಿಂಗೆ ಒಂದು ಚಿಕನ್ ಬಿರಿಯಾನಿ ತಗೋಬರ್ತೀನಿ ಒಬ್ಬಂಗೆ. ನನಗೆ ಉಪ್ಸಾರು ಮುದ್ದೆ. ನೀವು ಉಪ್ಸಾರು ನೀನು ತಿಂದ್ರೆ ನಾಳೆ ಅದೇ ನಾನು ಊಟ ಮಾಡೋದು, ಅಡುಗೆ ಮಾಡೋದು. ಉಪ್ಸಾರು ಅಪ್ಪ, ಎಷ್ಟು ಉಪ್ಸಾರು ಅಂದ್ರೆ ನೆಮ್ಮದಿ. ಇವ್ರಿಗೆ ಅದೇ ಇಷ್ಟ ಇಲ್ಲ. ಊಟ ಎಲ್ಲ ಮಾಡಿ ಸಿಗ್ತೀವಿ. ಬಟ್ ಇದು ಸಾಸ್ ಚೆನ್ನಾಗಿರುತ್ತೆ. ಹೌದು, ಅದು ಚಿಲ್ಲಿ ಸಾಸ್ ನನಗೆ ಇದಿಷ್ಟ, ರೆಡ್ ಸಾಸ್. ಏನು ತಿಂದ ಇಲ್ಲ ಆಲೆ ಅಂತ ಸಿಗಾಕೊಂಡ ಗಂಟ್ಲಲ್ಲಿ ಸಿಗಾಕೊಂಡಿರೋ ತರ ಊಟ ಇದಾಡ್ತವನಪ್ಪ. ನಾನು ಏನಾಗಿದ್ ಗೊತ್ತಾ, ನಮ್ಮ ಅಡುಗೆ ಮನೆ ಸೆಲ್ಫ್ ಮೇಲೆ ಈ ತರ ಊಟ ಹಾಕ್ಬಿಟ್ಟು ನನಗೆ ಇಟ್ಟಿದ್ದೆ ಚಿಕನ್ನು. ಇವನು ಆ ಚಿಕನ್ನೇ ತೆಗ್ದು ತಿನ್ಕೊಂಡು ಬಂದು ತಿಂತವನೆ. ಎಲ್ಲಿಂದ ಚಿಕನ್ ಎತ್ಕೊಂಡ್ ಬಂದು ತಿಂತವನೆ ಅಂದ್ರೆ ನನ್ನ ತಟ್ಟೆಲಿ. ಇವಾಗ ಚಿಕನ್ ಅಂತ ಹಂಗೆ ಗೊತ್ತಿಲ್ಲ ಅವನಿಗೆ, ಇದು ಸ್ಮೆಲ್ ಬಂದಿಲ್ಲ ಅವನಿಗೆ. ಚಿಕನ್ ಇದು ವೆಜ್ ತಾನೆ? ವೆಜ್ ಇದು. ಚಿಕನ್ ಸ್ಮೆಲ್ ಬಂದಿಲ್ಲ. ಚಿಕನ್ ಸ್ಮೆಲ್ ಆಗಿದ್ರೆ ಇಷ್ಟೊಳಗೆ ಒಂದ್ ಎತ್ಕೊಂಡು ಬಾಯಿಗೆ ಹಾಕೊಂಡಿರೋನು. ಇದ್ಬೇಕಾ ಮೈನಸ್? ಹಾ ಬೇಕು. ಬೇಡ, ಅದು ಸುಮ್ಮನೆ ಟೇಸ್ಟ್ ಒಂಚೂರು ಟೇಸ್ಟ್ ಮಾಡಿ ಸಾಸ್ ಹಾಕ್ತೀನಿ ಅನ್ಬಿಟ್ಟು ಹೋಗಿ ನೋಡಿ ಇದೆಲ್ಲ ಹಾಕ್ಬಿಡಿದೀನಿ. ನಿನ್ನಿಂದಾನೆ ಮನು, ನನ್ನ ಕೈಲಿ ಏನ್ ಕೊಟ್ಟೆ? ನಾನು ಹಾಕಿದ್ನ ನೀನ್ ಹಾಕಿದ್ನ? ನಾನೇ ಹಾಕಿದ್ದು. ನೀನೇ ಹಾಕಿದ್ರೆ ಅದೇನು ಆಯ್ತಿರ್ಲಿಲ್ಲ. ಅವನೊಂದು ನಂಗೊಂದ್ ಸ್ಪೂನ್ ಕೊಡು ಮನು, ನೀನ್ ಒಬ್ನೇ ತಿಂತ ಇದ್ಯಾ? ನೀವೆಲ್ಲ ತಿನ್ನಂಗಿಲ್ಲ ಪುಟಿ. ಒಂದ್ ಸ್ಪೂನ್ ತಿನ್ಬೋದ್ ತಾನೆ. ಏನ್ ಡಯಟ್ ಮಾಡ್ತಾಳೋ ಅಂತೀಯ ಅಲ್ವಾ? ಬಟ್ ರಿಸಲ್ಟ್ ಬರ್ತಾ ಇದೆ ತಾನೆ. ಒಂದ್ ಸ್ವಲ್ಪ ಕುಡೀನಿ. ತಿಂತಾನೆ. ತುಪ್ಪ ಅನ್ನ ಅಂದ್ರೆ ಅವ್ನಿಗಿಷ್ಟ. ಏನಾದ್ರು ಮೊಸರು ಖಾಲಿ ಆಗ್ಬಿಟ್ಟಿರುತ್ತಲ್ಲ, ಮೊಸರು ಖಾಲಿ ಆಗ್ಬಿಟ್ಟಿರುತ್ತಲ್ವಾ, ಅವಾಗ ಅವನಿಗೆ ತುಪ್ಪದ ಅನ್ನ ಹಾಕೊಡ್ತೀನಿ, ತಿನ್ಕೊಂತಾನೆ. ಎಲ್ಲ ಶೀಟ್ ಎಲ್ಲ ಬಿಳಿಸ್ಬಿಟ್ಟು ಬಂದವನಲ್ಲಿ. ಆಯ್ತಾ? ಚೆನ್ನಾಗೈತಪ್ಪ. ನಿಮ್ಗೆ ಇಷ್ಟ ಆಗಿಲ್ಲ? ನಂಗೆ ಇಷ್ಟ ಆಗಿಲ್ಲ. ಇದು ರೋಮಾಲಿ ರೊಟ್ಟಿ ಇದು. ರೋಮಾಲಿ ರೋಟಿ. ಅದು ರೋಟಿನ ರೊಟ್ಟಿನ? ರೋಟಿ. ಬೇಡ, ಅತ್ತಂದ್ರೆ ತಿನ್ನಕ್ಕಾಗಲ್ಲ. ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಿಲ್ಲ. ಅದೇ ಚೆನ್ನಾಗಿರುತ್ತೆ. ಬೇಡ ಬೇಡ, ತಿನ್ನೆ ಒಂಚೂರು ತಿನ್ನೆ, ಏನಾಗಲ್ಲ. ನಾನು ಏನು ತಿನ್ನಿಸ್ತಾ ಇದ್ರೆ ಗುಂಡ ಮೂತಿ ಮಾಡ್ಕೊಂಡು ನಾವು ಆ ಕಳಿಕೆ. ಅವನ್ಗೇನಪ್ಪ ಅಂದ್ರೆ ಅವನು ನಾವು ಕೇರ್ ಮಾಡ್ಬೇಕು ಜಾಸ್ತಿ. ಅವನಿಗೆ ಸಾಂಬಾರ್ ಸಮೇತ ಕೊಡ್ಬೇಡಿ, ಗೀ ರೈಸ್ ಅಷ್ಟೇ ಹಾಕಿ. ಏನಪ್ಪ ಅಂತ ಅಂದರೆ ನೆನ್ನೆ ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ಇದೇ ಒಂದು ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೋಜ್ ಅವರು ಏನಾದರೂ ತರಿಸು ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂದ್ರೆ, ಸೊ ಹಾಗಾಗಿ KFC ಆರ್ಡರ್ ಮಾಡಿದೆ, ಬಂದಿದೆ. ಇವನ್ನ ನೋಡಿ,
ಏನು ತರ್ಸಂಗಿಲ್ಲ ಚಿಕನ್ ಐಟಮು. ಫಸ್ಟ್ ಚಿಕನ್ ಅಂತಲ್ಲ, ಏನೇ ತೊಗೊಂಬಂದ್ರು ಫಸ್ಟ್ ಇವ್ನಿಗೆ ತೋರಿಸ್ಕೊಡ್ಬೇಕು. ಏನಪ್ಪ ಅಂದರೆ ಮನೋಜ್ ಅವ್ರು ಹೇಳಿದ್ರಲ್ವ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಅದು ಆಲ್ರೆಡಿ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಾಂ, ಎಸ್, ಐ ಹೋಪ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.